ಚಾನ್ಸ್ ಪಟಾಕಿ ಹೊಡೆದು ಕಂಡ ಮನೆಗೆ ಎಷ್ಟು ಪಡ ಡಮ್ ಅಂತ ಬೀರ್ ಬಾಟ್ಲಿ ನೋಡಿ. ಸ್ವಲ್ಪ ಭಕ್ತರೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಏನಂದ್ರೆ, ಏ ತಾಯಿ ರಾತ್ರಿಲ್ಲ ದೇವಸ್ಥಾನ ನಾ ಬರೀ ಶಾರ್ಟ್ ಟೆಂಪರ್ ಬರೀ ಬೈಬಿಟ್ಟು ಲೆವೆಲ್ ಇದೆ ಅದಾ ಜನ ಊತಮ್ಮ ಎಲ್ಲ ಅಯ್ಯೋ ಸಾಕಾಯ್ತೀವಿ. ಹೆಂಗ್ ಗೊತ್ತಾ, ದಯವಿಟ್ಟು ನಿಮ್ಮಲ್ಲಿ ಮನವಿ ಏನಂದ್ರೆ, ನಿಮ್ಮ ಊರ ನೀವು ಏನ್ ಬೇಕಾದ್ರೂ ಪ್ರೋಗ್ರಾಮ್ ಗಣಪತಿ ಇಡಿ, ನಮ್ಮ ಸಂಸ್ಕೃತಿ ಬಹಳ ಚಂದ. ಒಂದ್ಸರಿ ಗಣಪತಿ ಒಂದ್ಸರಿ ಕ್ಲಾಸ್ ಹಾಕೊಡೋಣ. ಆದ್ರೆ ಏನಂದ್ರೆ ಗಣಪತಿ ಇಡೋದು ಮುಖ್ಯ ಅಲ್ಲ. ಗಣಪತಿ ಇಟ್ಟು ರೋಡ್ ಬ್ಲಾಕ್ ಮಾಡಬಾರ್ದು, ಪಟಾಕಿ ಹೊಡಿಬಾರ್ದು. ಅಲ್ಲಿ ಯಾರು ಬಾಣ್ತೇರ್ ಇರ್ತಾರ, ಬಸ್ಸಂಗ್ಸ್ ಇರ್ತಾರ, ಮಕ್ಕಳು ಮಲಗಿರ್ತಾರ, ಹ್ಯಾಂಡಿಕ್ಯಾಪ್ ಪೇಷಂಟ್ ಇರ್ತಾರ, ಅಕ್ಕಪಕ್ಕ ಮನೆ ಫಸ್ಟ್ ಯೋಚನೆ ಮಾಡಿ. ಡಗ 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 ಬೆಂಗಳೂರು ಇದ್ದೆ ಸ್ವಲ್ಪ ಪಕ್ಕ ಮನೆ ಹಾಡಾಗ್ತೀವಿ ನೋಡಿ ಸಾಕ ಎಳೆ ಮಗು ಲಾಸ್ಟ್ ಹೋಗಿ ಕಿತ್ತಾಕ್ಬಿಟ್ಟಿದ್ದು ನಾನು ಇದನ್ನ ಆ ಸ್ವೀಕಾರ ಕಿತ್ತಾಕ್ಬಿಟ್ಟು ಎಷ್ಟು ಸ್ವೀಕಾರಕ್ಕೆ ಅದು ಒಂದು ಒಳ್ಳೆ ಹಾಡಾಕೊಳ್ಳಿ. ಅದು ಹಾಡಾಕ್ತಿದ್ವಿ ಎಮ್ಮೋ ಹುಷಾರಿಲ್ಲ ಅಂತ, ಆಮೇಲೆ ಅಪ್ಪ ಲೂಜ ಅಮ್ಮ ಲೂಜ ಹಾಡಾಕ ಇದೆಲ್ಲ ನಗೋ ಸಂಗತಿಗಳಲ್ಲ. ಪಕ್ಕ ಮನೇಲಿ ಯಾರು ಮಲಗಿರ್ತಾರೆ ಫಸ್ಟ್ ಯೋಚನೆ ಮಾಡಿ ಅಲ್ವಾ. ಪಕ್ಕ ಯಾವ ಮಲಗಿರ್ತಾರೆ, ಯಾವ ಪೇಷಂಟ್ ಮಲಗಿತ್ತು, ಎಳೆ ಮಗು ಮಲಗಿ ಫಸ್ಟ್ ಥಿಂಕ್ ಮಾಡಿ. ನಾನು ಎಳೆ ಮಗ ಮಲಗಿದ್ದ ಬೆಂಗಳೂರು ಎಲ್ಲಿ ಹೊಡಿತಾ ಇದ್ದೆ, ಏನು ಹಾಡಾಕ ರಾತ್ರಿ ಅಪ್ಪೋ ಹುಷಾರಿಲ್ಲ ಅಮ್ಮ ಹುಷಾರಿಲ್ಲ ಅಂದ್ಬಿಟ್ರೆ 12 ಗಂಟೆ ರಾತ್ರಿ ಆದ್ರೂ ಕಿತ್ತಾಕ್ಬಾರ್ದಾ? ಈ ಥರ ತೊಂದರೆ ಕೊಡೋದು ಮುಖ್ಯ ಅಲ್ಲ. ಗಣಪತಿ ಫಂಕ್ಷನ್ ಮಾಡಿ ಅಲ್ವಾ, ಒಳ್ಳೆ ಸಮಾರಂಭ ಮಾಡಿ, ಒಳ್ಳೆ ಕಾರ್ಯಕ್ರಮ ಮಾಡಿ, 4 ಜನ ತೊಂದರೆ ಅಂತ ಒಳ್ಳೆ ಹಾಡಾಕಿ ಇಂಪಾದಂತ ಹಾಡು. ದಯವಿಟ್ಟು ಈ ಥರ ಮಾಡಿ ರೋಡ್ ಬ್ಲಾಕ್ ಮಾಡೋದು, ಡ್ಯಾನ್ಸ್ ಮಾಡೋದು, ರೋಡಗೆಲ್ಲ ಗುಂಡಾಡೋದು ಎಲ್ಲ ಮಾಡಬಾರ್ದು. ಗಣಪತಿ ತೊಗೊಂಡೋಗಿ ನೀಟೇ ಬಿಟ್ಟು ಬನ್ನಿ, ತಾನು ಎಷ್ಟು ಬರೋದಲ್ಲ ಗಣಪತಿ ಬಿಡೋದಾಕತ್ತಾರ ಅಲ್ಲ. ಹೆಂಗ್ ಗೊತ್ತಾ, ತಾಯಿ ತಂದೆ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋಬೇಕು. ನೀವು ಗಣಪತಿ ಎರಡು ಸಡಗರ ಮಾಡಿ ಮುಗಿಸಿ ಉಲ್ಟಾ ಹಾಕ್ಬರ್ತದೆ, ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯನಾ ಹೇಳಿ ಒಂದ್ಸರಿ ನೋಡೋಣ. ಅಕ್ಕಪಕ್ಕ ಮನೆಗೆ ತೊಂದರೆ ಕೊಟ್ಟು ದೊಡ್ಡ ವಿಷಯನಾ ಅಲ್ವಾ? ಇನ್ನೇನು ಮಾಡ್ತೀರಾ? ಇನ್ನ ಹ್ಯಾಪಿ ನ್ಯೂ ಇಯರ್ ಬರುತ್ತೆ, ಏನು ಎಲ್ಲರೂ ವರ್ಷ ಪೂರ್ತಿ ಏನೋ ಮಾಡಿದ್ರೆ ಗೊತ್ತು, ರಾಜಸಂಘ ಕೂಡುದು ಬಾಟ್ಲಿ ಎಷ್ಟು ಬರ್ತೀರಿ ಇವರ ಮಾಡಿ ಯಾರು ಮಾಡಲ್ಲ. ಯಾಕಂದ್ರೆ ರಂಗೋಲಿ ಬಿಡ್ಬೇಕಾತ ಹೆಣ್ಮಕ್ಳು ಬಿಡಲ್ಲ. ನಮ್ಮ ಗಂಡು ಮಕ್ಕಳು ತಲೆ ಬಣ್ಣ ಹಾಕಿ ಬೆಹಡೆ ಅಲ್ಲ, ಹೆಣ್ಮಕ್ಳು ಊರು ಬಣ್ಣ ಬಿದ್ದರೆ ತಲೆ ಕಿಡಲ್ಲ. ಮುಗೀತು, ಕೇಕಾರ ಕಟ್ ಮಾಡ್ತೀರಲ್ವಾ? ಇದೇ ಥರ ಮಾಡಿ. ನಿಮ್ಮ ಮಕ್ಕಳು ಹುಟ್ಟುಹಬ್ಬದ ದಿವಸ, ನಿಮ್ಮ ಬರ್ತಡೇ ದಿವಸ, ನಿಮ್ಮ ಸಮಾರಂಭದ ದಿವಸ, ನಿಮ್ಮ ಊರಿಗೆ ಯಾರು ಬಡವರು ಯೋಚನೆ ಮಾಡಿ. ತುಂಬ ಬಡವರಿದ್ದಾರೆ, ಸಾಕಷ್ಟು ಜನ ಇರಾಕ್ ಮನೆಯಿಂದಲೇ ಅಲ್ವಾ, ಇರಾಕ್ನ ನೆಲದಲ್ಲಿದ್ದಾರೆ. ಅಂಥ ಬಡವರಿಗೆ 2 ಸೀಟ್ ಕೊಡಿಸಿ. ನಿಮ್ಮ ಊರ ಬಡವರು ಹುಡುಕಿ ಆತಾ ಇಲ್ಲ, ನಿಮ್ಮ ಅಂದ ಅಕ್ಕಪಕ್ಕದಲ್ಲಿ ಅಂದ ಶಾಲೆ ಇರ್ತವೆ, ಒಟ್ಟು ತುಂಬ ಊಟ ಹಾಕ್ಸ್ಬಿಡಿ. ಜೀವನ ಮುಂದೆ ಬರ್ತೀರಿ ಅಲ್ಲ. ತಿನ್ನ ವೇಟ್ ಮಾಡಬೇಡಿ, ಕಂಡ ಬಗ್ಗೆ ಮಾತಾಡಬೇಡಿ ಅಲ್ವಾ. ಮಾಡ್ತೀರಾ? ಯಾವನು ಮಾಡಲ್ಲ, ಎಲ್ಲ ಲೈವ್ ಹಾಕ್ಯಂತೀಯ. ಬಾಟ್ಲಿ ಎಷ್ಟು ಹಿಂದೂ ದೇವಸ್ಥಾನ ಎಲ್ಲಿದೆಯಲ್ಲ ಬಾಟ್ಲಿ ಎಸೆದೆ ಅಲ್ಲಪ್ಪ. ಸಂಸ್ಕಾರ ಹೆಂಗೆ ಗೊತ್ತಾ, ಬಂದಲ್ಲ ಎಸೆದೆ ನೋಡಿ. ಉದಾಹರಣೆ, ಅಲ್ಲಿ ಬಿಡಂಗಿಲ್ಲ, ಅಲ್ಲಿ ಡೈಪರ್ ಹಾಕ್ತೀರಿ, ಇಲ್ಲಿ ಬಿಡಂಗಿಲ್ಲ ಲೇಟ್ ಆಗುತ್ತಾ ಅಂತೀರಿ. ಅಲ್ಲಿ ನೋಡಿ, ಅಲ್ಲಿ ತಂತಿ ಬಿಲ್ ಹಾಕೊಂಡಿವಿ, ಪೌರ್ಣಮಿ ದಿವಸ ಅಲ್ಲಿ ಮಕ್ಕಳು ಬಾವಿದ್ದಾವೆ. ಅಕ್ಕ ಅಲ್ಲ ಅವಳೆ ಅಕ್ಕ ಏನಕ್ಕ ಅಂದ್ರೆ, ಅಯ್ಯೋ ಏನು ಸಿನಿಮಾ ದೇವಸ್ಥಾನ ಅಂತಾಳೆ. ಏನು ನಾವು ನೋಡ್ಕೋಬೇಕು ಮಕ್ಕಳನ್ನು. ಈ ಸಿಂಪಲ್ ನೀವು ಮಗು ಇಟ್ಕೊಂಡ್ರಪ್ಪ ಬಾಯಿ ಬಿದ್ದಾವೆ ಅಂದ್ರೆ ಒಮ್ಮೆ ಅಲ್ಲೇ ಅವಳೆ ಇದೇ ಪಟ್ಟು ಕುಂದಿರೋದು ಅಂತೀರಿ. ಇಲ್ಲ ಹಿಂಗಡೆ ಹೋಗೋದು, ಇಟ್ಟಿಗೆ ಸಿಂದಿಟ್ಕೊಳೋದು ಎಲ್ಲ ಮಾಡಬಾರ್ದು. ದೇವಸ್ಥಾನಕ್ಕೆ ಹೋಗೋದು ಹೆಂಗೆ ಗೊತ್ತಾ, ಪುಣ್ಯ ಮಾಡ್ಕೊಂಡು ಹೋಗೋಕ್ಕೆ, ಕರ್ಮ ಮಾಡೋಕ್ಕಲ್ಲ ಅಲ್ವಾ. ನೋಡಿ ಒಂದ್ಸರಿ 18 ಜನ ಮೊನ್ನೆ ನೋಡ್ಬಿಟ್ಟು ನಮ್ಮ ಅಮ್ಮ ಅಡುಗೆ ಮಾಡ್ತಾರೆ. ನಮ್ಮ ಅಮ್ಮ ಇತ್ತು ಇಡೀ ಮನೆ ಅಡುಗೆ ಮಾಡ್ತೀನಿ. ಅಪ್ಪ 74 ವರ್ಷ. ನೀವೆಲ್ಲ ಬಂದು ಲೇಟ್ ಆಗುತ್ತಾ ಅಂತೀರಲ್ಲ, ಪೂಜಾ ಫಸ್ಟ್ ಬಂದೀವಿ ಅಂತೀರಿ. ಯಾಕೆ ಬರ್ತೀರಿ? ಯಾರ ಕೈ ಹತ್ರಪ್ಪ ನಮ್ಮನೆ ಕೆಲಸ ಮಾಡೋಕೆ